ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ನ ಶಸ್ತ್ರಾಸ್ತ್ರ ಶಕ್ತಿ ಮೇಲೆ ಇಸ್ರೇಲ್ ಅಟ್ಯಾಕ್. ಪೆಟ್ರೋಕೆಮಿಕಲ್ ಘಟಕಗಳ ಮೇಲೆ ಮಿಸೈಲ್ ದಾಳಿಯನ್ನ ನಡೆಸಿದೆ ಇಸ್ರೇಲ್. ಬ್ಯಾಲಿಸ್ಟಿಕ್ ಕ್ಷಿಪಣಿ ಸಾಮಗ್ರಿ ತಯಾರಿಕಾ ಘಟಕ ಇದು. ಇದರ ಮೇಲೆ ದಾಳಿ ನಡೆದಿರೋದು ಮಹ್ಶಹರ್ ಬಂದರ್ ಇಮಾಮ್ನಲ್ಲಿ ಈ ತಾಣ ಇರೋದು. ದಾಳಿಯಲ್ಲಿ 5 ಸಾವನ್ನಪ್ಪಿದ್ದಾರೆ. ಸುಮಾರು 170 ಮಂದಿಗೆ ಗಾಯವಾಗಿದೆ. ದಾಳಿಯ ಬೆನ್ನಲ್ಲೇ ರಾಸಾಯನಿಕ ಉತ್ಪಾದನೆ ಸ್ಥಗಿತಗೊಂಡಿದೆ. ಇರಾನ್ಗೆ $100 ಕೋಟಿ ಆರ್ಥಿಕ ನಷ್ಟ ಆಗಿದೆ. ಇದರಿಂದಾಗಿ ಟ್ರಂಪ್ ಕೊನೆಯ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಕೊನೆಯ ಎಚ್ಚರಿಕೆಯ ಬೆನ್ನಲ್ಲೇ ಇಸ್ರೇಲ್ ಅಟ್ಯಾಕ್ ಮಾಡಿರೋದು. ಖುಜೆಸ್ತಾನ್ ಪ್ರದೇಶದಲ್ಲೂ ಇಸ್ರೇಲ್ ಟಾರ್ಗೆಟ್ ಮಾಡಿದೆ. ಇರಾನ್ನ ಶಸ್ತ್ರಾಸ್ತ್ರ ಶಕ್ತಿ ಮೇಲೆಯೇ ಇದೀಗ ಇಸ್ರೇಲ್ ಅಟ್ಯಾಕ್ ನಡೆಸಿರೋದು. ಪೆಟ್ರೋಕೆಮಿಕಲ್ ಘಟಕಗಳ ಮೇಲೆ ಮಿಸೈಲ್ ದಾಳಿ ನಡೆದಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಸಾಮಗ್ರಿ ತಯಾರಿಕಾ ಘಟಕ ಇದು. ಮಹ್ಶಹರ್ ಬಂದರ್ ಇಮಾಮ್ನಲ್ಲಿನ ತಾಣಗಳು ಇವು. ದಾಳಿಯಲ್ಲಿ ಸುಮಾರು 5 ಸಾವನ್ನಪ್ಪಿದ್ದಾರೆ. 170 ಮಂದಿಗೆ ಗಾಯವಾಗಿದೆ. ದಾಳಿಯ ಬೆನ್ನಲ್ಲೇ ರಾಸಾಯನಿಕ ಉತ್ಪಾದನೆಯೂ ಕೂಡ ಸ್ಥಗಿತಗೊಂಡಿದೆ. ಯಾವ ರೀತಿಯಾಗಿ ಹೊಗೆ ಆವರಿಸಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಪೆಟ್ರೋಕೆಮಿಕಲ್ ಘಟಕ ಇದು. ಇದನ್ನ ಇಸ್ರೇಲ್ ಧ್ವಂಸ ಮಾಡಿರೋದು. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನು ನೀಡಿದ 10 ದಿನಗಳ ಡೆಡ್ಲೈನ್ ನಿಮ್ಗೆ ನೆನಪಿದ್ಯಾ? ನಾನು ನೀಡಿರೋ ಡೆಡ್ಲೈನ್ ಏಪ್ರಿಲ್ 6ರ ರಾತ್ರಿ 8ಕ್ಕೆ ಮುಗಿಯುತ್ತೆ. ಇನ್ನು ಬಾಕಿ ಇರೋದು ಕೇವಲ 48 ಗಂಟೆಯಷ್ಟೇ. ಈ ರೀತಿಯಾಗಿ ಟ್ರಂಪ್ ಹೇಳಿರೋದು. ಸಂಧಾನ ಮಾಡ್ಕೊಳ್ಳಿ, ಇಲ್ವೇ ಹೊರ್ಮುಜ್ ಮುಕ್ತಗೊಳಿಸಿ, ಇಲ್ದಿದ್ರೆ ಇರಾನ್ಗೆ ನರಕ ದರ್ಶನ ಮಾಡಿಸ್ತೇನೆ ಅಂತ ಟ್ರುತ್ನಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಇರಾನ್ಗೆ ಇದೀಗ ಕೊನೆಯ ಎಚ್ಚರಿಕೆಯನ್ನ ಡೊನಾಲ್ಡ್ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಚ್ಚರಿಕೆ ನೀಡಿರೋದು. 10 ದಿನಗಳ ಡೆಡ್ಲೈನ್ ಅನ್ನ ನಾನು ನಿಮಗೆ ನೀಡಿದ್ದೀನಿ, ಅದರ ನೆನಪಿದೆ ಅಂತ ಅನ್ಕೋತೀನಿ. ನಾನು ನೀಡಿರೋ ಡೆಡ್ಲೈನ್ ಏಪ್ರಿಲ್ 6ರ ರಾತ್ರಿ 8ಕ್ಕೆ ಮುಗಿಯುತ್ತೆ. ಇನ್ನು ಬಾಕಿ ಇರೋದು ಕೇವಲ 48 ಗಂಟೆಗಳಷ್ಟೇ. ಸಂಧಾನ ಮಾಡ್ಕೊಳ್ಳಿ, ಇಲ್ವೇ ಹೊರ್ಮುಜ್ ಮುಕ್ತಗೊಳಿಸಿ, ಇಲ್ದಿದ್ರೆ ನಿಮಗೆ ನರಕ ತೋರಿಸ್ತೀವಿ ಅಂತ ಟ್ರುತ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಈಗಾಗಲೇ ಹಲವು ಬಾರಿ ವಾರ್ನಿಂಗ್ ನೀಡ್ತಾನೆ ಬಂದಿದ್ದಾರೆ ಅಮೆರಿಕ ಅಧ್ಯಕ್ಷ. ಇದೀಗ ಇದು ಲಾಸ್ಟ್ ವಾರ್ನಿಂಗ್ ನಾನು ನೀಡ್ತಿರೋದು, ಈ ರೀತಿಯಾಗಿ ಟ್ರಂಪ್ ಹೇಳಿರೋದು. ಇನ್ನು ಲೆಬನಾನ್ ಮೇಲೆ ಇಸ್ರೇಲ್ ರಣದಾಳಿ. ವಸತಿ ಪ್ರದೇಶಗಳ ಮೇಲೆ ಮಿಸೈಲ್ ಅಟ್ಯಾಕ್. ಇಸ್ರೇಲ್ ದಾಳಿಗೆ ಬಾನಂಗಳಕ್ಕೆ ಚಿಮ್ಮಿದ ಬೆಂಕಿ. ಲೆಬನಾನ್ ಮೇಲೂ ಕೂಡ ಇಸ್ರೇಲ್ ರಣದಾಳಿಯನ್ನ ನಡೆಸಿದೆ. ವಸತಿ ಪ್ರದೇಶಗಳ ಮೇಲೆ ಈ ಮಿಸೈಲ್ ಅಟ್ಯಾಕ್ ನಡೆದಿರೋದು. ಇಲ್ಲಿ ಕೂಡ ಸಾಕಷ್ಟು ಸಾವು ನೋವು ಸಂಭವಿಸುವಂತಹ ಸಾಧ್ಯತೆ ಇದೆ. ವಸತಿ ಪ್ರದೇಶ ಇದರ ಮೇಲೆ ಇಸ್ರೇಲ್ ದಾಳಿ ನಡೆಸಿರೋದು ದೃಶ್ಯದಲ್ಲಿ ನಾವು ಕಾಣ್ತಿದ್ದೀವಿ ನೋಡಿ. ಇದೇ ಲೆಬನಾನ್ ಮೇಲೆ ಇಸ್ರೇಲ್ನ ದಾಳಿ. ಇದು ವಸತಿ ಪ್ರದೇಶ, ಇಲ್ಲೂ ಕೂಡ ದಾಳಿ ನಡೆಸಿದ್ದಾರೆ. ಬರೀ ಈ ಪೆಟ್ರೋಕೆಮಿಕಲ್ ಜೊತೆಗೆ ಬೇರೆ ಬೇರೆ ಕಡೆ ಅಂದರೆ ಜನವಸತಿ ಇಲ್ದಿರೋ ಪ್ರದೇಶಗಳ ಕಡೆಗೆ ಮಾತ್ರ ಅಲ್ಲ ದಾಳಿ ಮಾಡ್ತಿರೋದು. ಜನರಿರುವಂತಹ ಪ್ರದೇಶಗಳಿಗೂ ಕೂಡ ಇದೀಗ ಇಸ್ರೇಲ್ ದಾಳಿಯನ್ನ ನಡೆಸ್ತಾ ಇದೆ. ಒಂದ್ ಕಡೆ ಟ್ರಂಪ್ ಎಚ್ಚರಿಕೆಯನ್ನ ನೀಡ್ತಿದ್ದಾರೆ, ಇನ್ನೊಂದು ಕಡೆ ಅದೇ ರೀತಿ ದಾಳಿ ಕೂಡ ಮುಂದುವರೆದಿದೆ. 10 ದಿನಗಳ ಡೆಡ್ಲೈನ್ ಏನು ನೀಡಿದ್ದಾರೆ, ಆ ಡೆಡ್ಲೈನ್ ಮುಗಿತಾ ಬಂತು. ಈ ಡೆಡ್ಲೈನ್ ನೀಡಿರುವಂತಹ ಮಧ್ಯದಲ್ಲೂ ಕೂಡ ಸಾಕಷ್ಟು ದಾಳಿ ಪ್ರತಿದಾಳಿ ನಡೆದಿದೆ.